9 ಅಧ್ಯಾಯ ಜೀವದ ಮೂಲ ಘಟಕ. ಜೀವದ ಮೂಲ ಘಟಕ. ಓಕೆ. ರಾಬರ್ಟ್ ಹುಕ್ ಒಂದು ದಿನ, ಆ ವಿಜ್ಞಾನಿ ಹೆಸರೇನು? ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಒಂದು ದಿವಸ ಈ ಬೆಂಡಿನ ತೆಳುವಾದ ಪೊರೆಯನ್ನ ಅಥವಾ ಪದರವನ್ನ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ವೀಕ್ಷಿಸಿದರು. ಅವರಿಗೆ ಈ ರೀತಿ ರಚನೆಗಳು ಕಂಡವು. ಲೈಕ್ ದಿಸ್. ಈ ಟೈಪ್ ಚಿಕ್ಕ ಚಿಕ್ಕ ಕೋಣೆಯ ಆಕಾರದ ರಚನೆಗಳು ಕಂಡವು. ಚಿಕ್ಕ ಚಿಕ್ಕ ಕೋಣೆಯ ಆಕಾರದ ರಚನೆಗಳು ಕಂಡವು. ಈ ಚಿಕ್ಕ ಚಿಕ್ಕ ಕೋಣೆಯ ಆಕಾರದ ರಚನೆಗಳನ್ನೇ ಅವರು ಸೆಲ್ ಅಥವಾ ಜೀವಕೋಶ ಅಂತ ಕರೆದರು. ಸೆಲ್ ಅಥವಾ ಜೀವಕೋಶ ಅಂತ ಕರೆದರು. ಸೆಲ್ ಅಥವಾ ಜೀವಕೋಶ ಅಂತಂದು ಕರೆದರು. ಅವರು 1665ರಲ್ಲಿ ತಾವೇ ತಯಾರಿಸಿದ ಸೂಕ್ಷ್ಮ ದರ್ಶಕ ಯಂತ್ರದ ಸಹಾಯದಿಂದ ಬೆಂಡಿನ ಅಥವಾ ಈ ಕಾರ್ಕನ ತೆಳುವಾದ ಪದರವನ್ನ ಸೂಕ್ಷ್ಮ ದರ್ಶಕದ ಯಂತ್ರದ ಅಡಿಯಲ್ಲಿ ನೋಡುತ್ತಿದ್ದಾಗ ಚಿಕ್ಕ ಚಿಕ್ಕ ಕೋಣೆಯಂತಹ ರಚನೆಗಳು ಕಂಡು ಆ ರಚನೆಗಳನ್ನೇ ಇವರು ಸೆಲ್ ಅಥವಾ ಜೀವಕೋಶ ಅಂತ ಕರೆದರು. ಈ ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂದ್ರೆ ಚಿಕ್ಕ ಕೋಣೆ. ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂದ್ರೆ ಚಿಕ್ಕ ಕೋಣೆ ಆಗುತ್ತೆ. ವಿದ್ಯಾರ್ಥಿಗಳು, ಎಲ್ಲಾ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಸಾಮಾನ್ಯವಾಗಿ ಬರುವ ಉತ್ತರ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಈ ಎಲ್ಲಾ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅನ್ನೋದನ್ನ ತಿಳಿದು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ. ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ನಿಮ್ಮ ಉತ್ತರ ಏನಿದೆ? ಜೀವಕೋಶದಿಂದ ಮಾಡಲ್ಪಟ್ಟಿವೆ ಅಂತ ನಿಮ್ಮ ಉತ್ತರ ಇದೆ. ಇದನ್ನ ತಿಳಿಯಲಿಕ್ಕೆ ಒಂದು ಸಣ್ಣ ಪ್ರಯೋಗ ಅಥವಾ ಚಟುವಟಿಕೆಯನ್ನು ನೋಡೋಣ. ಏನ್ ಮಾಡೋಣಪ್ಪ ಅಂತಂದ್ರೆ, ಪ್ರಯೋಗ ಅಥವಾ ಚಟುವಟಿಕೆ ಅಂತ ಬರ್ತಾರೆ. ಒಂದು ಈರುಳ್ಳಿ ಗಡ್ಡೆ ಅಥವಾ ಒಂದು ಈರುಳ್ಳಿಯ ಅದರ ಮೇಲ್ಪದರನ್ನ ಚಿಮುಟದ ಸಹಾಯದಿಂದ ತೆಗೆದುಕೊಳ್ಳೋಣ. ಈರುಳ್ಳಿಯ ಮೇಲ್ಪದರನ್ನ ಚಿಮುಟದ ಸಹಾಯದಿಂದ ಅದನ್ನ ಏನ್ ಮಾಡೋಣ? ಆ ಮೇಲ್ಪೊರೆಯನ್ನ ನಿಧಾನವಾಗಿ ತೆಗೆದುಕೊಳ್ಳೋಣ. ಅದನ್ನ ಒಂದು ಗಾಜಿನ ತಟ್ಟೆಯಲ್ಲಿ, ನೀರಿರುವ ತಟ್ಟೆಯಲ್ಲಿ ಅದನ್ನ ವರ್ಗಾಯಿಸೋಣ. ಏಕೆಂದರೆ ಅದು ಒಣಗಬಾರದೆಂದು, ಅದರಲ್ಲಿರ್ತಕ್ಕಂಥ ಜೀವಕೋಶಗಳು ಹಾಳಾಗಬಾರದು, ಒಣಗಬಾರದು. ನಂತರ ಗಾಜಿನ ತಟ್ಟೆಯಿಂದ, ನೀರಿರುವ ಗಾಜಿನ ತಟ್ಟೆಯಿಂದ ಸೂಕ್ಷ್ಮ ದರ್ಶಕದ ಯಂತ್ರದ ಅಡಿಯಲ್ಲಿ ವೀಕ್ಷಿಸಿದಾಗ ನಮಗೆ ಈ ರೀತಿಯಾದಂತಹ ರಚನೆಗಳು ಕಾಣಿಸುತ್ತವೆ. ಈ ರೀತಿಯಾದಂತಹ ರಚನೆಗಳು ಕಂಡುಬರುತ್ತವೆ ವಿದ್ಯಾರ್ಥಿಗಳಲ್ಲಿ. ಇವುಗಳೆಲ್ಲವನ್ನು ನಾವು ಜೀವಕೋಶಗಳು ಅಂತ ಕರಿತೇವೆ. ಜೀವಕೋಶಗಳು. ಅದರೊಳಗಡೆ ಚುಕ್ಕಿ ಆಕಾರದ ಎದ್ದು ಕಾಣುವ ರಚನೆ ಇದೆಯಲ್ಲ, ಇದನ್ನ ನ್ಯೂಕ್ಲಿಯಸ್ ಅಂತ ಕರಿತಾ ಇದ್ದೇವೆ. ಇದರ ಆಧಾರದ ಮೇಲೆ ಜೀವಿಗಳೆಲ್ಲವೂ ಕೂಡ ಜೀವಕೋಶದಿಂದ ಮಾಡಲ್ಪಟ್ಟಿವೆ ಎಂಬುದು ನಮಗೆ ಗೊತ್ತಾಗುತ್ತದೆ. ಹಾಗಾದ್ರೆ ಈಗ ನಾವು ಜೀವಕೋಶ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಜೀವಕೋಶ ಅಂದ್ರೆ ಏನು? ಜೀವಿಗಳ ರಚನಾತ್ಮಕ ಮತ್ತು
ಕಾರ್ಯಾತ್ಮಕ ಮೂಲ ಘಟಕವನ್ನೇ ನಾವು ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಈ ಜೀವಕೋಶಗಳ ರಚನೆ ಆಧಾರದ ಮೇಲೆ ಜೀವಿಗಳನ್ನ ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳು ಅಂತ ವರ್ಗೀಕರಣ ಮಾಡಿದರು. ಏಕಕೋಶೀಯ ಜೀವಿಗಳಂದ್ರೆ ಏನು? ಕೇವಲ ಒಂದೇ ಒಂದು ಜೀವಕೋಶ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅಂದರೆ ಜೀವಿಗಳ ದೇಹ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತದೆ. ಅವು ಏಕಕೋಶೀಯ ಜೀವಿಗಳು. ಉದಾಹರಣೆ ಪ್ಯಾರಾಮೀಸಿಯಾ, ಯುಕ್ಲಿನಾ, ಇವೆಲ್ಲ ಏನು ಏಕಕೋಶ ಜೀವಿಗಳಾಗಿದ್ದಾವೆ. ಹಾಗಾದ್ರೆ ಬಹುಕೋಶೀಯ ಜೀವಿಗಳೇನು? ಹಲವು ಜೀವಕೋಶಗಳು ಒಟ್ಟಾಗಿ ಸೇರಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಥವಾ ಜೀವಿಯ ದೇಹ ಹಲವು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅವುಗಳನ್ನು ಬಹುಕೋಶೀಯ ಜೀವಿಗಳು ಅಂತ ಕರೀತಾ ಇದ್ದಾರೆ. ಉದಾಹರಣೆ ಸಸ್ಯ, ಶಿಲೀಂಧ್ರ ಮುಂತಾದವುಗಳಾಗಿವೆ. ಇನ್ನ ಈ ಜೀವಕೋಶಗಳಲ್ಲಿ ಎಷ್ಟು ವಿಧಗಳಿವೆ? ಮಾನವನ ಜೀವಕೋಶದಲ್ಲಿ ಸಾಮಾನ್ಯವಾಗಿ ಮಾನವನ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳು ಸ್ನಾಯುಕೋಶ, ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸ್ನಾಯುಕೋಶ, ರಕ್ತಕೋಶ, ನರಕೋಶ, ಮೂಳೆ, ಕೊಬ್ಬು ಕೋಶ, ಅಂಡಾಣು, ವೀರ್ಯಾಣು. ಇವು ಮಾನವನ ದೇಹದಲ್ಲಿ ಕಂಡುಬರುವ ಸೂಕ್ಷ್ಮ ಕೋಶಗಳನ್ನ ನಾವು ಹೆಸರಿಸಿದ್ವಿ. ವಿದ್ಯಾರ್ಥಿಗಳು, ನಾವು ಇಲ್ಲಿ ಸಸ್ಯ ಜೀವಕೋಶದ ಚಿತ್ರವನ್ನು ಬರೆಯೋಣ. ಸಸ್ಯ ಜೀವಕೋಶದ ಚಿತ್ರವನ್ನ ಬರೆಯೋಣ ವಿದ್ಯಾರ್ಥಿಗಳೇ. ನಿರ್ದಿಷ್ಟ ಆಕಾರವಂತ ಸಸ್ಯ ಜೀವಕೋಶಗಳಿಗೆ ಎಸ್. ನಂತರ ಓಕೆ, ಇದು ಕೋಶ ಭಿತ್ತಿ. ಅದರ ಒಳಗಡೆ ಇರ್ತಕ್ಕಂಥದ್ದು ಕೋಶ ಪೊರೆ. ಇದೇನಿದೆ ಇದು ಕೋಶ ಪೊರೆ. ಇನ್ನ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಇದೇನಿದೆ ಇದು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಇದರೊಳಗಡೆ ದ್ರವ ರೂಪದ ವಸ್ತು ಇದೆ. ಈ ದ್ರವ ರೂಪದ ವಸ್ತುವನ್ನು ನಾವು ಕೋಶ ದ್ರವ ಅಂತ ಕರಿತೀವಿ. ಕೋಶ ದ್ರವ. ಇಲ್ಲಿ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾದ ಒಂದು ರಸದಾನಿ ಇರುತ್ತೆ. ದೊಡ್ಡದಾಗಿ ಇರುತ್ತೆ. ದೊಡ್ಡ ರಸದಾನಿ. ನಂತರ ಈ ಕೋಶ ಕೇಂದ್ರದ ಸುತ್ತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಇದು ಕೋಶ ಕೇಂದ್ರ ಅಂದ್ರೆ ಇದು ಸುತ್ತಲೂ ಈ ಟೈಪ್ ಪದರಿನ ಹಾಗೆ ಹೆಣೆದುಕೊಂಡಿರುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ಟೈಪ್ ಇರುತ್ತೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಲ್ಲಲ್ಲಿ
ರೈಬೋಸೋಮ್ಗಳು ಅಂಟಿಕೊಂಡಿರುತ್ತವೆ. ಇದನ್ನು ಬರ್ಬಿಡೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇದರ ಮೇಲೆ ಅಂಟಿಕೊಂಡಿರ್ತಾವಲ್ಲ ಇವುಗಳನ್ನ ರೈಬೋಸೋಮ್ಗಳು ಅಂತ ಕರೀತಾರೆ. ರೈಬೋಸೋಮ್ಗಳು ಅಂಟಿಕೊಂಡಿರ್ತವೆ. ಇನ್ನು ಕೆಲವೊಂದು ಕಡೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಈ ರೀತಿ ಅಲ್ಲಲ್ಲಿ ಕಂಡುಬರುತ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಅವುಗಳ ಮೇಲೆ ರೈಬೋಸೋಮ್ಗಳು ಅಂಟಿಕೊಂಡಿರೋದಿಲ್ಲ. ಆದ್ದರಿಂದ ಇವುಗಳನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ರೈಬೋಸೋಮ್ ಅಂಟಿಕೊಂಡಿರುವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಇನ್ನು ಕ್ಲೋರೋಪ್ಲಾಸ್ಟ್. ನಂತರ ಗಾಲ್ಗಿ ಸಂಕೀರ್ಣ. ಇಲ್ಲಿ ಗುರ್ತು ಮಾಡೋಣ ಗಾಲ್ಗಿ ಸಂಕೀರ್ಣವನ್ನ. ಇದು ಗಾಲ್ಗಿ ಸಂಕೀರ್ಣ. ನಂತರ ಮೈಟೋಕಾಂಡ್ರಿಯಾ. ಇದೇನಪ್ಪ ಅಂತಂದ್ರೆ ಮೈಟೋಕಾಂಡ್ರಿಯಾ. ಇದು ಸಸ್ಯ ಜೀವಕೋಶದ ರಚನೆ ಇದೆ. ಅದೇ ರೀತಿ ನಾವೀಗ ಪ್ರಾಣಿ ಜೀವಕೋಶದ ರಚನೆಯನ್ನು ಬರ್ಬಿಡೋಣ. ನಿರ್ದಿಷ್ಟ ಆಕಾರ ಇರೋದಿಲ್ಲ ಪ್ರಾಣಿ ಜೀವಕೋಶಗಳಿಗೆ. ಕೋಶ ಕೇಂದ್ರ ಯಾವ ರೀತಿ ಇದೆ ಅಂತಂದ್ರೆ ಕೋಶ ಪೊರೆ ಅದರ ಒಳಗಡೆ ಕೋಶ ದ್ರವ ಎಂಬ ತೆಳುವಾದ ಪದಾರ್ಥವಿದೆ. ಕೋಶ ದ್ರವ. ನಂತರ ಕೋಶ ಕೇಂದ್ರ. ಇದು ಕೋಶ ಕೇಂದ್ರ. ನಂತರ ಇದರ ಸುತ್ತಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ಕೋಶ ಕೇಂದ್ರದ ಸುತ್ತಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ಓಕೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣ ಗೋಲಿಯಂತ ರಚನೆಗಳು ಕಾಣ್ತವೆ. ಇವುಗಳನ್ನ ರೈಬೋಸೋಮ್ ಅಂತ ಕರೀತಾರೆ. ರೈಬೋಸೋಮ್. ಇನ್ನು ಕೆಲವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ರೈಬೋಸೋಮ್ ಅನ್ನು ಅಂಟಿಸಿಕೊಂಡಿರುವುದಿಲ್ಲ. ಇವು ನಯವಾಗಿ ಕಾಣುತ್ತವೆ. ಇವುಗಳನ್ನ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ ಇದೆ. ಇವು ಒರಟಾಗಿ ಕಾಣುತ್ತವೆ. ಆದ್ದರಿಂದ ಇವುಗಳನ್ನ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಇನ್ನು ಕೆಲವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ನಯವಾಗಿದೆ. ಇವುಗಳನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಇನ್ನು
ಮೈಟೋಕಾಂಡ್ರಿಯಾ. ಇದು ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಇದು ಗಾಲ್ಗಿ ಸಂಕೀರ್ಣ. ಗಾಲ್ಗಿ ಸಂಕೀರ್ಣ ನಂತರ ಇದು ನಾವೇನಂತ ಕರಿತೇವೆ, ನ್ಯೂಕ್ಲಿಯಸ್ ಮೇಲೆ ಇರತಕ್ಕಂಥ ಪಡೆಯನ್ನ ನ್ಯೂಕ್ಲಿಯರ್ ಪಡೆ ಅಂತ ಕರೀತೇವೆ. ನ್ಯೂಕ್ಲಿಯರ್ ಪಡೆ ಹಾಗಾದ್ರೆ ಇದು ಪ್ರಾಣಿ ಜೀವಕೋಶ. ಈ ಬರೆದಲ್ಲ ನಾವು, ಇದೇನಿದು ಪ್ರಾಣಿ ಜೀವಕೋಶವಾಗಿದೆ, ಇದು ಸಸ್ಯ ಜೀವಕೋಶವಾಗಿದೆ. ಇವೆರಡಕ್ಕೂ ಮೇನ್ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಸಸ್ಯ ಜೀವಕೋಶ ನಿರ್ದಿಷ್ಟ ಆಕಾರ ಪಡೆದಿರ್ತತಿ, ಪ್ರಾಣಿ ಜೀವಕೋಶ ನಿರ್ದಿಷ್ಟ ಆಕಾರ ಪಡೆದಿರಲ್ಲ. ಸಸ್ಯ ಜೀವಕೋಶ ಕೋಶ ಭಿತ್ತಿಯಿಂದ ಆವರಿಸಿದೆ, ಪ್ರಾಣಿ ಜೀವಕೋಶ ಕೇವಲ ಕೋಶ ಪಡೆಯಿಂದ ಮಾತ್ರ ಆವರಿಸಿದೆ. ಇಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಸಸ್ಯ ಜೀವಕೋಶದಲ್ಲಿ, ಇಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ ಪ್ರಾಣಿ ಜೀವಕೋಶದಲ್ಲಿ. ಇವು ಮುಖ್ಯ ವ್ಯತ್ಯಾಸವಾಗಿದ್ದಾವೆ. ನೀವು ಪರೀಕ್ಷೆಯಲ್ಲಿ ಇದನ್ನು ಸಪರೇಟ್ ಕೇಳಿ ಇದನ್ನು ಬರೀರಿ, ಪ್ರಾಣಿ ಜೀವಕೋಶ ಪ್ರತ್ಯೇಕವಾಗಿ ಕೇಳಿದ್ರೆ ಅದನ್ನು ಬರೀರಿ. ಇನ್ನು ಇದರ ವಿವರಣೆಯನ್ನು ಕೊಡೋಣ. ಈಗ ಡೈಗ್ರಾಮ್ ಅನ್ನ, ಚಿತ್ರವನ್ನು ಬರೆದುಕೊಳ್ಳಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಮುಖ್ಯವಾಗಿ ಜೀವಕೋಶವನ್ನ ಸೂಕ್ಷ್ಮದರ್ಶಕ ಕೇಂದ್ರದ ಮೂಲಕ ನೋಡಿದಾಗ 3 ಮುಖ್ಯ ಘಟಕಗಳನ್ನ ಕಾಣುತ್ತೇವೆ. ಅವುಗಳೆಂದರೆ ಕೋಶ ಭಿತ್ತಿ ಅಥವಾ ಕೋಶ ಮತ್ತು ಕೋಶ ಪೊರೆ, ಕೋಶ ದ್ರವ, ನ್ಯೂಕ್ಲಿಯಸ್. ವಿದ್ಯಾರ್ಥಿಗಳೇ, ಜೀವಕೋಶದಲ್ಲಿ ನಾವು ಸಾಮಾನ್ಯ ಸೂಕ್ಷ್ಮದರ್ಶಕ ಕೇಂದ್ರದ ಅಡಿಯಲ್ಲಿ ನೋಡಿದಾಗ 3 ಮುಖ್ಯ ಭಾಗಗಳು ಕಾಣಿಸಿಕೊಳ್ಳುತ್ತವೆ. ಕೋಶ ಭಿತ್ತಿ, ಕೋಶ ಪೊರೆ, ಕೋಶ ದ್ರವ, ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಅಂದ್ರೆ ಕೋಶ ಭಿತ್ತಿ ಅಂದ್ರೆ ಏನು? ಇದು ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ, ಸಸ್ಯ ಜೀವಕೋಶದಲ್ಲಿ ಇರುತ್ತೆ. ಸಸ್ಯ ಜೀವಕೋಶದ ಸುತ್ತ ಹೊರಗಿನ ಭಾಗದಲ್ಲಿರುವ ದಪ್ಪನಾದ ಪದರವೇ ಕೋಶ ಭಿತ್ತಿ. ನಂತರ ಕೋಶ ಪೊರೆ, ಅದು ಪ್ರಾಣಿ ಜೀವಕೋಶದಲ್ಲಿ ಇರುತ್ತೆ, ಸಸ್ಯ ಜೀವಕೋಶದಲ್ಲಿ ಇರುತ್ತೆ. ಕೋಶ ಪೊರೆ ಅಂದ್ರೆ ಏನು? ಇದು ಜೀವಕೋಶದ ಅತ್ಯಂತ ಹೊರಗಿನ ಪದರವಾಗಿದೆ. ಇದು ಒಳಗಿನ ಭಾಗವನ್ನ ರಕ್ಷಣೆ ಮಾಡುತ್ತದೆ, ಕೋಶ ದ್ರವವನ್ನ ಮತ್ತು ಜೀವಕೋಶವನ್ನು ರಕ್ಷಣೆ ಮಾಡುತ್ತದೆ. ನಂತರ ಇದು ಜೀವಕೋಶದಿಂದ ವಸ್ತುಗಳ ಹೊರ ಹೋಗುವ ಮತ್ತು ಒಳಬರುವ ಕೆಲಸವನ್ನು ನಿಯಂತ್ರಿಸುತ್ತದೆ. ಅಂದ್ರೆ ವಸ್ತುಗಳ ಸಾಗಾಣಿಕೆಯನ್ನು ಕೋಶ ಪೊರೆಯು ನಿಯಂತ್ರಿಸುತ್ತದೆ. ಅಂದ್ರೆ ಜೀವಕೋಶದ ಒಳಗಿನಿಂದ ಆಕ್ಸಿಜನ್ ಹೊರ ಹೋಗುತ್ತದೆ, ಹೊರಗಿನಿಂದ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದ ಒಳಗೆ ಬರುತ್ತದೆ. ಇಲ್ಲಿ ಗಾಳಿಯು ಅಥವಾ ವಸ್ತುಗಳು ಹೆಚ್ಚಿನ ಸಾರತೆಯ ಕಡೆಯಿಂದ ಕಡಿಮೆ ಸಾರತೆಯ ಕಡೆಗೆ ಕೋಶ ಪೊರೆಯ ಮೂಲಕ ಸಾಗುತ್ತವೆ. ಇದನ್ನೇ ವಿಸರಣೆ ಎಂದು ಕರೆಯುತ್ತೇವೆ. ನಂತರ ಕೋಶ ಪೊರೆಯು ನೀರಿನ ಅಣುಗಳ ಚಲನೆಯನ್ನು ಕೂಡ ನಿಯಂತ್ರಿಸುತ್ತದೆ. ನೀರಿನ ಅಣುಗಳು ಹೊರಗಿನ ಕೋಶ ಪೊರೆಯ ಹೊರಗಿನ ಭಾಗದಲ್ಲಿ ನೀರಿನ ಅಣುಗಳು ಹೆಚ್ಚಿರುತ್ತವೆ, ಒಳಗಿನ ಭಾಗದಲ್ಲಿ ಕಡಿಮೆ ಇರುತ್ತವೆ. ಆದ್ದರಿಂದ ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಕೋಶ ಪೊರೆಯ ಮೂಲಕ ಸಾಗುತ್ತವೆ. ಈ ಕ್ರಿಯೆಯನ್ನು ಅಭಿಸರಣೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ವಿಸರಣೆ, ಇನ್ನೊಂದು ಕ್ರಿಯೆ ಯಾವುದು? ಅಭಿಸರಣೆ. ಅಭಿಸರಣೆ ಎಂಬ 2 ಕ್ರಿಯೆಗಳನ್ನ ಈ ಕೋಶ ಪೊರೆ ನಿಯಂತ್ರಿಸುತ್ತದೆ. ನಂತರ ವಿದ್ಯಾರ್ಥಿಗಳೇ, ಕೋಶ ಭಿತ್ತಿ ಇದು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಅತ್ಯಂತ ಹೊರಭಾಗದಲ್ಲಿ ಕಂಡುಬರುವ ಗಡುಸಾದ ದಪ್ಪನಾದ ಹೊರಪದರ. ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊರೆಯ ಹೊರಗೆ ಕಂಡುಬರುವ ಗಡುಸಾದ ದಪ್ಪ ಪದರವನ್ನೇ ಕೋಶ ಭಿತ್ತಿ ಅಂತ ಕರೀತಾರೆ. ಇದು ಸಸ್ಯ ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನ ಕೊಡುತ್ತದೆ. ಇದನ್ನು ಯಾರಿಂದ ಮಾಡಲ್ಪಟ್ಟಿದೆ? ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಇದು ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಕೆಲವು ಬಾರಿ ಜೀವಕೋಶದ ಒಳಗಿರುವ ನೀರು ಅಭಿಸರಣೆ ಕ್ರಿಯೆ ಮೂಲಕ ಹೊರ ಹೋದಾಗ ಜೀವಕೋಶವು ಸಂಕುಚನಕ್ಕೆ ಒಳಪಡಲ್ಪಡುತ್ತದೆ. ಅಂದ್ರೆ
ಕೋಶ ಪೊರೆಯು ಕೋಶ ಭಿತ್ತಿಯಿಂದ ದೂರ ಸರಿಯಲ್ಪಡುತ್ತದೆ. ಇದನ್ನು ಏನಂತ ಕರೀತೇವೆ ಅಂತಂದ್ರೆ ಜೀವದ್ರವ್ಯ ಅಂಕುಚನ. ಇದನ್ನ ಜೀವದ್ರವ್ಯ ಅಂಕುಚನ ಅಂತ ಕರೀತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಬಾರಿ ಕೋಶ ದ್ರವ ನೀರನ್ನ ಕಳೆದುಕೊಂಡು ಸಂಕುಚಿಸುತ್ತದೆ, ಕೋಶ ಭಿತ್ತಿಯಿಂದ ದೂರ ಸರಿಯುತ್ತದೆ. ಇದನ್ನೇ ಜೀವದ್ರವ ಅಂಕುಚನ, ಇಂಗ್ಲಿಷ್ ನಲ್ಲಿ ಪ್ಲಾಸ್ಮೋಲಿಸಿಸ್ ಅಂತ ಕರಿತೀವಿ. ವಿದ್ಯಾರ್ಥಿ, ನಾವು ಇಲ್ಲಿವರೆಗೆ ಕೋಶ ಪೊರೆ ತಿಳ್ಕೊಂಡ್ವಿ, ಕೋಶ ಭಿತ್ತಿಯನ್ನು ತಿಳ್ಕೊಂಡ್ವಿ. ಇನ್ನ ಕೋಶ ಕೇಂದ್ರ ನೋಡ್ರಿ, ಇಲ್ಲಿ ಸಸ್ಯ ಜೀವಕೋಶದಲ್ಲಿ ಇದೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್, ಪ್ರಾಣಿ ಜೀವಕೋಶದಲ್ಲಿ ಇದೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹಾಗಾದ್ರೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂದ್ರೆ ಏನು ನೋಡಿ. ಇದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಚಟುವಟಿಕೆ ಮಾಡೋಣ ಅಥವಾ ಪ್ರಯೋಗವನ್ನು ಮಾಡೋಣ. ಏನಪ್ಪಾ ಅಂತಂದ್ರೆ ಚಟುವಟಿಕೆ ಅಥವಾ ಪ್ರಯೋಗ ಇದು ಎಲ್ಲಿರುತ್ತೆ, ಹೇಗಿರುತ್ತೆ ಅಂತ ತಿಳ್ಕೊಳ್ಳಿ. ಈರುಳ್ಳಿ ಪೊರೆ ಅಥವಾ ಬಾಯಿಯ ಒಳಗಿನ ದವಡೆಯ ಸಣ್ಣ ಲೋಳೆಯಂತಹ ಪದಾರ್ಥವನ್ನು ತೆಗೆದುಕೊಂಡು ಅದನ್ನ ಗ್ಲಾಸಿನ ನೀರಿರುವ ಸ್ಲೈಡ್ಗೆ ವರ್ಗಾಯಿಸೋಣ. ಅದರ ಮೇಲೆ ಫಿನಾಪ್ತಲಿನ್ ಅಥವಾ ಅಯೋಡಿನ್ ದ್ರಾವಣ ಅಥವಾ ನ್ಯಾಪ್ಥಲಿನ್ ಅಥವಾ ಮಿಥೈಲಿನ್ ಬ್ಲೂ, ಯಾವುದು ಅಯೋಡಿನ್ ದ್ರಾವಣವನ್ನ ಅಥವಾ ಸ್ಯಾಪ್ಟನಿನ್ ಅಥವಾ ಮಿಥೈಲಿನ್ ಬ್ಲೂ ಅನ್ನು ಹಾಕೋಣ. ಸ್ಲೈಡಿನ ಮೇಲೆ ಆ ಈರುಳ್ಳಿ ಪೊರೆಯ ಮೇಲೆ ಅಥವಾ ಬಾಯಿಗೆ ತೆಗೆದುಕೊಂಡ ಆ ವಸ್ತುವಿನ ಮೇಲೆ ಸ್ಲೈಡ್ ಮೇಲೆ ಹಾಕಿ ಅದರ ಮೇಲೆ ಅಯೋಡಿನ್ ದ್ರಾವಣ ಅಥವಾ ಸ್ಯಾಪ್ಟಲಿನ್ ಅಥವಾ ಮಿಥೈಲಿನ್ ಬ್ಲೂ ಹಾಕೋಣ. ನಂತರ ಅದನ್ನು ಸೂಕ್ಷ್ಮದರ್ಶಕದ ಯಂತ್ರದ ಅಡಿಯಲ್ಲಿ ವೀಕ್ಷಿಸಿದಾಗ ಅಲ್ಲಲ್ಲಿ ಈ ರೀತಿ ರಚನೆ ಕಂಡು ಬರುತ್ತದೆ. ಈ ರೀತಿ ರಚನೆಯಲ್ಲಿ ಅಲ್ಲಲ್ಲಿ ಹೆಚ್ಚು ಬಣ್ಣವನ್ನು ಹೀರಿಕೊಂಡ ರಚನೆಗಳು ಕಂಡು ಬರುತ್ತವೆ. ದುಂಡಾದ ರಚನೆಗಳು, ಎದ್ದು ಕಾಣುವ ರಚನೆಗಳು ಕಂಡು ಬರುತ್ತವೆ. ಅವುಗಳನ್ನೇ ಕೋಶ ಕೇಂದ್ರ ಅಂತ ಕರೀತಾ ಇದ್ದೀವಿ. ಹಾಗಾದ್ರೆ ಕೋಶ ಕೇಂದ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಹೆಚ್ಚು ಬಣ್ಣವನ್ನು ಹೀರಲ್ಪಡುವ ಪ್ರಾಣಿ ಅಥವಾ ಸಸ್ಯ ಜೀವಕೋಶದಲ್ಲಿ ಎರಡರಲ್ಲೂ ಕಂಡು ಬರುವ ದುಂಡಾದ ಅಥವಾ ಎದ್ದು ಕಾಣುವ ರಚನೆಯನ್ನೇ ಕೋಶ ಕೇಂದ್ರ ಅಂತ ಕರೀತಿದ್ದೀವಿ. ಆ ಕೋಶ ಕೇಂದ್ರದ ಮೇಲೆ ಒಂದು ಪದರ ಇರುತ್ತದೆ ಅಥವಾ ಮೆಂಬ್ರೇನ್ ಇರುತ್ತದೆ. ಅದನ್ನ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರೀತಾ ಇದ್ದೀವಿ. ನ್ಯೂಕ್ಲಿಯರ್ ಮೆಂಬ್ರೇನ್. ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಮೇಲೆ ಅಲ್ಲಲ್ಲಿ ರಂಧ್ರಗಳು ಇರುತ್ತವೆ. ಆ ನ್ಯೂಕ್ಲಿಯರ್ ಮೆಂಬ್ರೇನ್ ನಲ್ಲಿ ಅಲ್ಲಲ್ಲಿ ರಂಧ್ರಗಳು ಇರುತ್ತವೆ. ಆ ರಂಧ್ರಗಳ ಮೂಲಕ ವಸ್ತುಗಳು ಒಳ ಮತ್ತು ಹೊರ ಹೋಗುವ ಕಾರ್ಯವನ್ನು ಅದು ನಿಯಂತ್ರಿಸುತ್ತದೆ. ಹಾಗಾದ್ರೆ ನ್ಯೂಕ್ಲಿಯಸ್ ನಲ್ಲಿ ಏನಾದ ಕೆಲಸ ಅಂತಂದ್ರೆ ಅದು ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತದೆ. ಅದು ಆ ಕ್ರೋಮೋಸೋಮ್ಗಳು ಸಂತಾನೋತ್ಪತ್ತಿ ಸಮಯದಲ್ಲಿ ಅನುವಂಶೀಯ ವಸ್ತುವನ್ನ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸುತ್ತವೆ. ನಂತರ ಇಲ್ಲಿ ಹಾಗಾದ್ರೆ ಕೆಲವು ಜೀವಿಗಳಲ್ಲಿ ಅಂದ್ರೆ ಬ್ಯಾಕ್ಟೀರಿಯಾದಂತಹ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಸ್ಪಷ್ಟವಾದ ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿರುವುದಿಲ್ಲ. ಅದನ್ನ ನ್ಯೂಕ್ಲಿಯಾಯ್ಡ್ ಅಂತ ಕರೀತೇವೆ. ನ್ಯೂಕ್ಲಿಯಾಯ್ಡ್ ಅನ್ನು ಮಾತ್ರ ಹೊಂದಿರುತ್ತದೆ. ಸ್ಪಷ್ಟವಾದ ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನು ಹೊಂದಿರದೇ ಇರುವ ಜೀವಿಗಳನ್ನ ಪ್ರೋಕ್ಯಾರಿಯೋಟ್ಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಬ್ಯಾಕ್ಟೀರಿಯಾ ಜೀವಕೋಶ. ಇನ್ನು ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಸ್ಪಷ್ಟವಾದ ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನು ಹೊಂದಿರುತ್ತದೆ. ಅಂತ ಜೀವಿಗಳನ್ನ ಯೂಕ್ಯಾರಿಯೋಟ್ಗಳು ಅಂತ ಕರೀತಾ ಇದ್ದೀವಿ. ಪ್ರೋಕ್ಯಾರಿಯೋಟ್ ಅಂದರೆ ಪ್ರೋ ಅಂದರೆ ಪ್ರಥಮ, ಕ್ಯಾರಿಯೋಟ್ ಅಂದರೆ ಕ್ಯಾರಿಯಾನ್ ಅಂದ್ರೆ ನ್ಯೂಕ್ಲಿಯಸ್. ವಿದ್ಯಾರ್ಥಿಗಳು, ಕೋಶ ದ್ರವ್ಯದಲ್ಲಿ ಅಲ್ಲಲ್ಲಿ
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್ ಮತ್ತು ಲೈಸೋಸೋಮ್, ಇಲ್ಲಿ ರಸದಾನಿ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವೆಲ್ಲ ಕಣದಂಗಣಗಳಾಗಿದ್ದಾವೆ. ವಿದ್ಯಾರ್ಥಿಗಳು, ಕಣದಂಗಣದಲ್ಲಿ ಮೊಟ್ಟ ಮೊದಲನೇದಾಗಿ ನಾವೇನ್ ತಿಳ್ಕೊಳ್ಳೋಣಪ್ಪ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ತಿಳ್ಕೊಳ್ಳೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು ಅಂತಂದ್ರೆ ಕೋಶ ಕೇಂದ್ರದ ಸುತ್ತ ಇರುವ ಅಥವಾ ಕೋಶ ದ್ರವದಲ್ಲಿರುವ ಪೊರೆ ಸಹಿತವಾದ ಕಣದಂಗಣವಾಗಿದ್ದು ಕೊಳವೆ ಆಕಾರದಲ್ಲಿ ಅಥವಾ ಚೀಲದ ಆಕಾರದಲ್ಲಿ ಮಡಿಚಿಕೊಂಡಿರುವ ಕಣದಂಗಣವಾಗಿದೆ. ನಂತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಎರಡು ಪ್ರಕಾರಗಳು ಕಂಡುಬರುತ್ತವೆ. ಹೇಗೆ ಅಂತಂದ್ರೆ ಕೆಲವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ ಅಂಟಿಕೊಂಡಿರುತ್ತದೆ, ಆದ್ದರಿಂದ ಇದು ಒರಟಾಗಿ ಕಾಣುತ್ತದೆ. ಇದನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಇದು ಎದಕ್ಕೆ ಸಹಾಯ ಮಾಡುತ್ತೆ ಅಂತಂದ್ರೆ ಇದರ ಮೇಲಿರುವ ರೈಬೋಸೋಮ್ಗಳು ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಆ ಪ್ರೋಟೀನ್ ಅನ್ನು ಜೀವಕೋಶದ ತುಂಬೆಲ್ಲ ಸಂಚರಿಸಲು ಸಾಗಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಕೆಲವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ರೈಬೋಸೋಮ್ ಅನ್ನು ಹೊಂದಿರುವುದಿಲ್ಲ, ಆದ್ದರಿಂದ ಅದು ನಯವಾಗಿ ಕಾಣುತ್ತದೆ. ಇದನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೇವೆ. ಇದು ಕೊಬ್ಬು ಮತ್ತು ಪ್ರೋಟೀನ್ ಉತ್ಪಾದನೆ ಮಾಡಲು ಸಾಗಾಣಿಕೆ ಮಾಡಲು ಸಹಾಯ ಮಾಡುತ್ತದೆ. ಇದು ಕೋಶ ಪೊರೆ ನಿರ್ಮಾಣ ಕಾರ್ಯದಲ್ಲಿ ಸಹಾಯ ಮಾಡುತ್ತದೆ. ಆದ್ದರಿಂದ ಇದನ್ನ ಮೆಂಬ್ರೇನ್ ಬಯೋಜೆನಿಸಿಸ್ ಅಂದ್ರೆ ಕನ್ನಡದಲ್ಲಿ ನಾವು ಇದಕ್ಕೆ ಪೊರೆ ಜೈವಿಕ ಉತ್ಪಾದನೆ ಎಂದು ಕರೆಯುತ್ತೇವೆ. ನಂತರ ವಿದ್ಯಾರ್ಥಿಗಳೇ ಗಾಲ್ಗಿ ಸಂಕೀರ್ಣ. ಹಾಗಾದ್ರೆ ಗಾಲ್ಗಿ ಸಂಕೀರ್ಣ ಇಲ್ಲಿ ಕಂಡು ಬರ್ತದೆ. ಗಾಲ್ಗಿ ಸಂಕೀರ್ಣ ಅಂದ್ರೆ ಏನು? ಇದನ್ನ ಮೊಟ್ಟ ಮೊದಲ ಬಾರಿ ವೀಕ್ಷಿಸಿದ ವಿಜ್ಞಾನಿ ಎಂದರೆ ಕೆಮಿಲಿಯೋ ಗಾಲ್ಗಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಆ ವಿಜ್ಞಾನಿ ಹೆಸರು ಕೆಮಿಲೋ ಗಾಲ್ಗಿ. ಕೆಮಿಲೋ ಗಾಲ್ಗಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡಿದರು. ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಬಳಿಯೇ ಕಂಡು ಬರುತ್ತದೆ. ಇದರ ಕೆಲಸ ಇದು ಸುರುಳಿಯಾಕಾರದ ಚೀಲದಂತಹ ರಚನೆಯಾಗಿದೆ. ಇದರ ಕೆಲಸವೇನೆಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಉತ್ಪತ್ತಿ ಮಾಡಿದಂತಹ ವಸ್ತುಗಳನ್ನ ಪ್ಯಾಕ್ ಮಾಡುವುದು ಮತ್ತು ಸಾಗಾಣಿಕೆ ಮಾಡುವುದು ಇದರ ಕೆಲಸವಾಗಿದೆ. ಕೆಲವೊಂದು ಬಾರಿ ಇದು ಸಂಕೀರ್ಣ ಸಕ್ಕರೆಯಂತಹ ಅಣುವನ್ನು ಕೂಡ ತಯಾರು ಮಾಡುತ್ತದೆ. ಮತ್ತೆ ಇದು ಲೈಸೋಸೋಮ್ಗಳ ನಿರ್ಮಾಣದಲ್ಲಿಯೂ ಕೂಡ ಗಾಲ್ಗಿ ಸಂಕೀರ್ಣ ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳು, ನೆಕ್ಸ್ಟ್ ಲೈಸೋಸೋಮ್. ಲೈಸೋಸೋಮ್ ಬಗ್ಗೆ ಅಧ್ಯಯನ ಮಾಡೋಣ. ಲೈಸೋಸೋಮ್ ಅಂದ್ರೆ ಏನು? ಇದು ಕೋಶ ದ್ರವ್ಯದಲ್ಲಿ ಕಂಡುಬರುವ ಒಂದು ಕಣದಂಗಣವಾಗಿದೆ. ಇದರ ಕೆಲಸ ಏನಂತಂದ್ರೆ ಇದು ಕೆಲವು ಜೀವನಕಾರಕ ಕಿಣ್ವಗಳನ್ನು ಒಳಗೊಂಡಿರುತ್ತದೆ. ಇದು ಕೋಶ ದ್ರವ್ಯದಲ್ಲಿ ಕಂಡುಬರುವ ಹಾನಿಕಾರಕ ಬ್ಯಾಕ್ಟೀರಿಯಾ, ಹಾನಿಕಾರಕ ವಸ್ತು, ತ್ಯಾಜ್ಯ ಪದಾರ್ಥಗಳನ್ನು ವಿಭಜಿಸುವ ಅಥವಾ ಜೀರ್ಣಿಸುವ ಶಕ್ತಿಯನ್ನ ಒಳಗೊಂಡಿದೆ. ಕೆಲವೊಂದು ಬಾರಿ ಈ ಲೈಸೋಸೋಮ್ ಜೀವಕೋಶವು ಹಾನಿಗೀಡಾದಾಗ ತನ್ನದೇ ಜೀವಕೋಶದ ವಸ್ತುವನ್ನ ಜೀರ್ಣಿಸುತ್ತದೆ ಅಥವಾ ವಿಭಜಿಸುತ್ತದೆ. ಆಗ ಇಡೀ ಜೀವಕೋಶವು ನಾಶವಾಗುತ್ತದೆ. ಆದ್ದರಿಂದ ಲೈಸೋಸೋಮ್ ಅನ್ನು ಆತ್ಮಹತ್ಯಾ ಚೀಲ ಎಂದು ಕೂಡ ಕರೆಯುತ್ತಾರೆ. ಲೈಸೋಸೋಮ್ನ ಒಳಗಿರುವ ಕಿಣ್ವಗಳು
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂನಿಂದ ರೈಬೋಸೋಮ್ ಅನ್ನು ಹೊಂದಿರುವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂನಿಂದ ಉತ್ಪತ್ತಿ ಆಗುತ್ತವೆ. ಇಲ್ಲಿವರೆಗೆ ನಾವು ಲೈಸೋಸೋಮ್ ಅಂದ್ರೆ ಏನು, ಅದರ ಕಾರ್ಯವನ್ನ ಅರ್ಥ ಮಾಡ್ಕೊಂಡ್ವಿ. ನಂತರ ವಿದ್ಯಾರ್ಥಿಗಳೇ, ಮೈಟೋಕಾಂಡ್ರಿಯಾ ಎರಡೂ ಜೀವಕೋಶಗಳಲ್ಲಿ ಇದೆ ನೋಡಿ. ಮೈಟೋಕಾಂಡ್ರಿಯಾ ಅಂದ್ರೆ ಏನು? ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವ ಎರಡು ಪೊರೆಗಳಿಂದ ಆವೃತವಾದ ಮತ್ತು ಶಕ್ತಿ ಉತ್ಪಾದನಾ ಕೇಂದ್ರವಾಗಿದೆ. ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ಕ್ರಿಯೆ ನಡೆದು ಅದರಿಂದ ಬಿಡುಗಡೆಯಾಗುವ ಶಕ್ತಿಯನ್ನ ಎಟಿಪಿ ರೂಪದಲ್ಲಿ, ಎಟಿಪಿ ಅಂತಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್, ಅಡಿನೋಸಿನ್ ಟ್ರೈಫಾಸ್ಫೇಟ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿಯನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತವೆ. ಶರೀರವು ಅಗತ್ಯವಾದ ಶಕ್ತಿಯ ಬಳಕೆಯ ಸಮಯದಲ್ಲಿ ಈ ಎಟಿಪಿ ಅಣುವನ್ನು ಉಪಯೋಗಿಸಿಕೊಳ್ಳುತ್ತವೆ. ಮೈಟೋಕಾಂಡ್ರಿಯಾದ ಒಳಗಿನ ಪೊರೆ ಹಲವಾರು ಮಡಿಕೆಗಳಿಂದ ಮಾಡಲ್ಪಟ್ಟಿದೆ. ಆ ಮಡಿಕೆಗಳು ಶಕ್ತಿಯ ಉತ್ಪಾದನೆಗೆ ಸಹಾಯ ಮಾಡುತ್ತವೆ. ಜೀವಕೋಶದ ಉಸಿರಾಟ ಕ್ರಿಯೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ. ನಂತರ ವಿದ್ಯಾರ್ಥಿಗಳೇ, ಪ್ಲಾಸ್ಟಿಡ್ ಅಂತಕ್ಕಂಥ ಕಣನಂಗಣಗಳನ್ನು ನೋಡೋಣ. ಪ್ಲಾಸ್ಟಿಡ್ಗಳು ಎಲ್ಲಿ ಕಂಡು ಬರ್ತದವೆ ಅಂತಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ, ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತವೆ. ಅವುಗಳಲ್ಲಿ ಎರಡು ವಿಧಗಳಿವೆ. ಯಾವುದಂತಂದ್ರೆ ಕ್ರೋಮೋಪ್ಲಾಸ್ಟಿಡ್, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಲ್ಯೂಕೋಪ್ಲಾಸ್ಟಿಡ್. ಕ್ರೋಮೋಪ್ಲಾಸ್ಟಿಡ್ ಅಂದ್ರೇನು? ಬಣ್ಣವನ್ನು ಹೊಂದಿರುತ್ತವೆ. ಲ್ಯೂಕೋಪ್ಲಾಸ್ಟಿಡ್ ಬಣ್ಣವನ್ನು ಹೊಂದಿರಲ್ಲ, ಕೇವಲ ಬಿಳಿ ಬಣ್ಣದಾಗಿರುತ್ತವೆ ಅಥವಾ ಬಣ್ಣರಹಿತವಾಗಿರುತ್ತವೆ. ಈ ಪ್ಲಾಸ್ಟಿಡ್ಗಳ ಕೆಲಸ ಏನು? ಇವು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ. ನಂತರ ಕೊನೆಯದಾಗಿ ವಿದ್ಯಾರ್ಥಿಗಳೇ, ರಸದಾನಿ. ಹಾಗಾದ್ರೆ ರಸದಾನಿ ಅಂದ್ರೆ ಏನು? ಸಸ್ಯ ಜೀವಕೋಶದಲ್ಲಿ ಸಣ್ಣ ಸಣ್ಣ ರಸದಾನಿಗಳ ಕಂಡು ಬರುತ್ತವೆ ನೋಡಿ. ರಸದಾನಿ ಅಂದ್ರೆ ಏನಂತಂದ್ರೆ ಇವು ಕೂಡ ಜೀವಕೋಶದ ಕಣದಂಡಗಳಾಗಿವೆ. ಇವು ಕೋಶ ದ್ರವದಲ್ಲಿ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು, ರಾಸಾಯನಿಕ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರುತ್ತವೆ, ಸಸ್ಯ ಜೀವಕೋಶದಲ್ಲಿ ಇವುಗಳು ದೊಡ್ಡ ಗಾತ್ರದ ರಚನೆಯನ್ನ ಹೊಂದಿರುತ್ತವೆ. ಇಲ್ಲಿವರೆಗೆ ನಾವು ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಮತ್ತು ಅದರಲ್ಲಿರ್ತಕ್ಕಂಥ ಕಣದಂಗಣಗಳ ರಚನೆ, ಕಾರ್ಯವನ್ನ ಅಧ್ಯಯನ ಮಾಡಿದ್ವಿ. ಎಲ್ಲರೂ ವಿದ್ಯಾರ್ಥಿಗಳೇ ಆ ಡೈಗ್ರಾಮ್ ಅನ್ನು ಬರ್ಕೊಡ್ರಿ. ನಂತರ ಕೊನೆಯದಾಗಿ ವಿದ್ಯಾರ್ಥಿಗಳೇ, ರಸದಾನಿ. ಹಾಗಾದ್ರೆ ರಸದಾನಿ ಅಂದ್ರೆ ಏನು? ಸಸ್ಯ ಜೀವಕೋಶದಲ್ಲಿ ಸಣ್ಣ ಸಣ್ಣ ರಸದಾನಿಗಳ ಕಂಡು ಬರುತ್ತವೆ ನೋಡಿ. ರಸದಾನಿ ಅಂದ್ರೆ ಏನಂತಂದ್ರೆ ಇವು ಕೂಡ ಜೀವಕೋಶದ ಕಣದಂಗಣಗಳಾಗಿವೆ. ಇವು ಕೋಶ ದ್ರವದಲ್ಲಿ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು, ರಾಸಾಯನಿಕ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರುತ್ತವೆ,
ಕೋಶದಲ್ಲಿ ಇವುಗಳು ದೊಡ್ಡ ಗಾತ್ರದ ರಚನೆಯನ್ನ ಹೊಂದಿರುತ್ತವೆ. ಇಲ್ಲಿವರೆಗೆ ನಾವು ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಮತ್ತು ಅದರಲ್ಲಿರ್ತಕ್ಕಂಥ ಕಣದಂಗಣಗಳ ರಚನೆ ಕಾರ್ಯವನ್ನ ಅಧ್ಯಯನ ಮಾಡಿದ್ವಿ. ಎಲ್ಲರೂ ವಿದ್ಯಾರ್ಥಿಗಳೇ ಆ ಡೈಗ್ರಾಮ್ ಅನ್ನ ಬರ್ಕೊಡ್ರಿ.